ಇವತ್ತು ನೋಡಿ ದರ್ಶನ್ ಹಾಸಿಗೆ ದಿಂಬು ಕೋರಿ ಏನು ಅರ್ಜಿ ಸಲ್ಲಿಸಿದಂತಹ ಆ ಅರ್ಜಿಯ ಭವಿಷ್ಯ ಇವತ್ತು ಇತ್ಯರ್ಥವಾಗಲಿದೆ. ಸೊ ಕೋರ್ಟ್ನಲ್ಲಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಈ ಹಾಸಿಗೆ ದಿಂಬು ಬೇಕು ಅಂತ ಕೋರಿ ದರ್ಶನ್ ವಕೀಲರು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಇತ್ಯರ್ಥ ಆಗಲಿದೆ. ಕೋರ್ಟ್ನಲ್ಲಿ ಟ್ರಯಲ್ ಅನ್ನು ತಡ ಮಾಡೋದಕ್ಕೆ ಡಿಸ್ಚಾರ್ಜ್ ಅರ್ಜಿಗಳನ್ನು ಹಾಕಲಾಗ್ತಾ ಇದೆ ಅಂತ ಆರೋಪಿಸಿ ಮೆಮೊ ಕೂಡ ಹಾಕಲಾಗಿತ್ತು. ಈ ಮೆಮೊಗೆ ಸಂಬಂಧಪಟ್ಟಂಗೆ ಕೂಡ ಇವತ್ತು ಆದೇಶ ನೀಡಲಿದೆ ಕೋರ್ಟ್. ಉದ್ದೇಶಪೂರ್ವಕವಾಗಿ ಪದೇ ಪದೇ ಡಿಸ್ಚಾರ್ಜ್ ಅರ್ಜಿ ಹಾಕಲಾಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಮೇನ್ ಕೇಸ್ ಡಿಲೇ ಆಗುತ್ತೆ. ಸೊ ಕೋರ್ಟ್ಗೆ ಮೆಮೊ ಸಲ್ಲಿಸಿದಂತಹ ಎಸ್ಪಿಪಿ ಪ್ರಸನ್ನಕುಮಾರ್ ಅರ್ಜಿಗೆ ಆಕ್ಷೇಪಣೆ ವ್ಯಕ್ತಪಡಿಸಿ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಈ ಅರ್ಜಿ ಸಂಬಂಧವೂ ಕೂಡ ಇವತ್ತು ಕೋರ್ಟ್ ಆದೇಶ ಕೊಡೋ ಸಾಧ್ಯತೆ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಏನಾಗಬಹುದು ಇವತ್ತು ಕೋರ್ಟ್ ಅಲ್ಲಿ? ಜೊತೆಗೆ ಒಂದು ವೇಳೆ ಕೋರ್ಟ್ ಹೆಚ್ಚುವರಿ ಹಾಸಿಗೆ ದಿಂಬು ಕೊಡೋದಕ್ಕೆ ಅನುಮತಿ ಕೊಟ್ಟರೆ ದರ್ಶನ್ಗೆ ಹೆಚ್ಚುವರಿ ಸೌಲಭ್ಯ ಸಿಗುತ್ತೆ. ಮುಂದಿನ ಕಾನೂನಿನ ಹೋರಾಟದ ಹಾದಿ ಯಾವ ರೀತಿನಲ್ಲಿರುತ್ತೆ? ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟಿಲ್ಲ ಅಂದ್ರೆ ದರ್ಶನ್ ಪರಿಸ್ಥಿತಿ ಏನಾಗುತ್ತೆ ಜೈಲಲ್ಲಿ? ಆಗ್ಲೂ ಕೂಡ ಈ ಡಿಸ್ಚಾರ್ಜ್ ಅರ್ಜಿಗಳು ಏನಿದ್ದಾವೆ ಅವುಗಳ ವಿಚಾರವಾಗಿ ಕೂಡ ದರ್ಶನ್ ಪರ ವಕೀಲರು ಆಕ್ಷೇಪಣೆ ಎತ್ತಿದ್ದಾರೆ. ಅದು ಕೂಡ ಏನಾಗುತ್ತೆ? ಒಟ್ಟಿನಲ್ಲಿ ಈ ಇಡೀ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮುಂದಿನ ಕಾನೂನಿನ ಹಾದಿ ಯಾವ ರೀತಿನಲ್ಲಿ ಇರುತ್ತೆ ಅನ್ಸುತ್ತೆ? ಎಸ್, ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ದರ್ಶನ್ ಏನು ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆರೆವಾಸದಲ್ಲಿರುವಂತದ್ದು. ಅವರು ಹೆಚ್ಚುವರಿ ಹಾಸಿಗೆ ದಿಂಬು ಒಂದು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಬಗ್ಗೆ ಕಾನೂನು ಪ್ರಾಧಿಕಾರ ಬಂದು ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರುತ್ತೆ. ಅದು ಕೂಡ ತಪ್ಪಾಗಿದೆ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲ ಸುನೀಲ್ ಅವರು ಈಗಾಗಲೇ ಆರೋಪವನ್ನ ಮಾಡಿರುವಂತದ್ದು. ಆ ಬಗ್ಗೆ ಕೂಡ ಕೋರ್ಟ್ ಸುದೀರ್ಘವಾಗಿ ವಾದವನ್ನ ಆಲಿಸಿರುವಂತದ್ದು. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಬಗೆಗೆ ಮಹತ್ವವಾದಂತಹ ತೀರ್ಪು ಕೂಡ ಹೊರಬರಲಿದೆ. ಜೊತೆಗೆ ನಾವು ಗಮನಿಸಬೇಕಾಗಿರುವಂತಹ ವಿಷಯ, ಇವತ್ತು ಕೋರ್ಟ್ನಲ್ಲಿ ಮಹತ್ವವಾದಂತಹ 2 ಬೆಳವಣಿಗೆ ಆಗುತ್ತೆ, 2 ವಿಚಾರದ ಬಗ್ಗೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಒಂದು ಮೆಮೋವನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮೆಮೋ ಏನಂತಂದ್ರೆ, ಈ ಒಂದು ಡಿಸ್ಚಾರ್ಜ್ ಏನ್ ಅರ್ಜಿ ಇರುತ್ತೆ ಅದನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಓರ್ವ ಆರೋಪಿ ಆತ ಆ ಒಂದು ಆರೋಪ ಏನಿರುತ್ತೆ, ಆ ಕೊಲೆ ಕೇಸ್ ಏನಿರುತ್ತೆ, ಅದರಲ್ಲಿ ನನ್ನದು ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ನನ್ನ ವಿರುದ್ಧವಾಗಿ ಬಂದಿಲ್ಲ, ಸುಳ್ಳು ಸಾಕ್ಷಿಗಳನ್ನ ನೀಡಿದ್ದಾರೆ. ಹಾಗಾಗಿ ಈ ಕೇಸ್ನಿಂದ ನನ್ನ ಕೈ ಬಿಡಬೇಕು ಅನ್ನುವಂತ ಹಂತದಲ್ಲಿ ಈಗಾಗಲೇ ದರ್ಶನ್ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಅದು ಡಿಸ್ಚಾರ್ಜ್ ಅರ್ಜಿ ಅಂತ ಕೂಡ ಅದನ್ನ ಹೇಳಲಾಗುತ್ತೆ. ಪದೇ ಪದೇ ಡಿಸ್ಚಾರ್ಜ್ ಅರ್ಜಿಯನ್ನು ಹಾಕುವ ಮುಖಾಂತರ ಟ್ರಯಲ್ಗೆ ಇವರು ತಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಮೆಮೊ ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಕೂಡ ಇವತ್ತು ಮಹತ್ವವಾದಂತಹ ತೀರ್ಪು ಹೊರಬರಲಿದೆ. ಜೊತೆಗೆ ಹೆಚ್ಚುವರಿ ಹಾಸಿಗೆ ದಿಂಬುವನ್ನು ಕೋರಿ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ವಿಚಾರವಾಗೂ ಕೂಡ ಮಹತ್ವವಾದಂತಹ ತೀರ್ಪು ಬೀಳಲಿದೆ. ಜೊತೆಗೆ ಇಲ್ಲಿ ಗಂಭೀರವಾಗಿ ಆರೋಪಗಳು ಮಾಡ್ತಾ ಇರುವಂತದ್ದು, ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಏನು ಈಗಾಗಲೇ ಸೆರೆವಾಸದಲ್ಲಿದ್ದಾರೆ, ಅಲ್ಲಿ ಸರಿಯಾದಂತಹ ಸೌಲಭ್ಯ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿಸ್ಚಾರ್ಜ್ ಫ್ರೇಮ್ ಈ ಒಂದು ಅರ್ಜಿಗಳನ್ನ ಹಾಕ್ತಾ ಇರುವಂತದ್ದು, ಆ ಮುಖೇನವಾಗಿ ಟ್ರಯಲ್ಗೆ ತಡ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ಕೂಡ ಒಂದು ಸಲ್ಲಿಸಿರುವಂತದ್ದು. ಸದ್ಯ ಈಗ ಸುದೀರ್ಘವಾದಂತಹ ವಾದವನ್ನ ಆಲಿಸಿರುವಂತಹ ಕೋರ್ಟ್ ಇವತ್ತು ಈ ಒಂದು ವಿಚಾರಗಳ ಬಗ್ಗೆ ತೀರ್ಪನ್ನ ಕೊಡಲಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಆಗಿ ಸಂಪರ್ಕದಲ್ಲಿದೆ ಅರವಿಂದ್. ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು. ಏನಾಗುತ್ತೆ ಹಾಗಾದ್ರೆ ಈ ಕೇಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ಗೆಸ್ಟ್ ಅಪ್ಡೇಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಏನಾಗುತ್ತೆ ಮುಂದೆ? ದರ್ಶನ್ಗೆ ಹೊರಬರೋದು ಕಷ್ಟ ಸಾಧ್ಯನಾ? ದರ್ಶನ್ ಸಂಕಷ್ಟದ ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ. ಕೊಲೆ ಆರೋಪಿ ದರ್ಶನ್ಗೆ ಹಾಗಾದ್ರೆ ಸದ್ಯಕ್ಕೆ ರಿಲೀಫ್ ಸಿಗಲ್ವಾ? ದರ್ಶನ್ಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಹೆಚ್ಚುತ್ತಾ ಇದೆಯಾ? ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆಯಾ? ಯಾವ ಕಾರಣಕ್ಕಾಗಿ ಕೇಸ್ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಇದೆ? ಕೇಸ್ನ ವಿಚಾರಣೆ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಅಂತ ನೋಡೋದಾದ್ರೆ, ಕೊಲೆ ಆರೋಪಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆಯಾ? ಕಾನೂನಿನ ಸಂಕಷ್ಟ ಯಾವ ಕಾರಣದಿಂದ ಕಾನೂನಿನ ಸಂಕಷ್ಟ ಎದುರಾಗಲಿದೆ? ಮತ್ತಷ್ಟು ದಿನ ಜೈಲುವಾಸ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ದರ್ಶನ್ಗೆ.
ಇನ್ನು ಸಾಕಷ್ಟು ದಿನ ಜೈಲಲ್ಲೇ ಇರಬೇಕಾಗತ್ತೆ. ಎಷ್ಟು ಪ್ರಭಾವಶಾಲಿ ಆದ್ರೆ ಏನು ಅಥವಾ ಎಷ್ಟು ದೊಡ್ಡ ನಟ ಆದ್ರೆ ಏನು, ಕೊಲೆ ಆರೋಪಿ ನಟ ದರ್ಶನ್ಗೆ 99% ಡಿಸ್ಚಾರ್ಜ್ ಸಿಗಲ್ಲ ಅಂತ ಪವಿತ್ರ ಗೌಡ ಪರ ವಕೀಲ ಬಾಲನ್ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ದರ್ಶನ್ ಸಹಚರರು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸೇರಿ ಒಂದು ಅರ್ಜಿ ಸಲ್ಲಿಸಿದ್ರೆ ಸಾಕಿತ್ತು. ಎಲ್ಲ ಪ್ರತ್ಯೇಕವಾಗಿ ಡಿಸ್ಚಾರ್ಜ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವೆಲ್ಲ ವಿಚಾರಣೆ ಆಗೋವರೆಗೂ ಕೂಡ ಮೇನ್ ಕೇಸ್ ವಿಚಾರಣೆಗೆ ಬರಕ್ಕೇನೆ ಡಿಲೇ ಆಗ್ತಾ ಇದೆ. ಇದರಿಂದ ಟ್ರಯಲ್ ನಿಗದಿ ಮಾಡೋದು ಬಹಳಷ್ಟು ತಡವಾಗಲಿದೆ. ಈ ಅರ್ಜಿಗಳಿಂದಾನೇ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗಲಿದೆ ಅಂತ ಬಾಲನ್ ಹೇಳಿದ್ದಾರೆ. ಸಹಚರರ ಡಿಸ್ಚಾರ್ಜ್ ಅರ್ಜಿಗಳಿಂದಾನೇ ಹೆಚ್ಚು ಅನಾನುಕೂಲ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಹಲವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋದ್ರಿಂದ ಏನೆಲ್ಲ ತೊಂದರೆ ಆಗಬಹುದು, ಬೇಲ್ ಸಿಗುತ್ತಾ ಸಿಗಲ್ವಾ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ವಕೀಲರಾದ ಬಾಲನ್ ಇದ್ರವ್ರು ಮಾತಾಡಿಸ್ತೀನಿ. ಸರ್, ಈಗ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳಿಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. ಇದರಿಂದ ಏನೆಲ್ಲ ಅನಾನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಸರ್ ಅಂತ? ನನ್ನನ್ನ ಕೇಳಿದ್ರೆ ಅನಾನುಕೂಲನೇ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲು ಕ್ಯಾನ್ಸಲ್ ಆಗಿ ಬಂದಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಏನೇನೆಲ್ಲ ಸರ್ಕಮ್ಸ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ. ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಕೆಲವರು ಹಾಕಿದ್ದಾರೆ. ಡಿಸ್ಚಾರ್ಜ್ ಅಂದ್ರೆ ಏನು, ಕೋರ್ಟ್ಗೆ ಎಷ್ಟೊಂದು ಅಧಿಕಾರ ಇದೆ ಅನ್ನೋದು. ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ಬೇರ್ಪಡಿಸಿ ಸಾಕ್ಷ್ಯ ಆಧಾರಗಳು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ಬೇರ್ಪಡಿಸಿ ತೂಕ ನೋಡಿ ಆದೇಶ ಮಾಡಬಹುದೊಂದು ಇದೆ ಡಿಸ್ಚಾರ್ಜ್ ಅಲ್ಲಿ. ಸಿಫ್ಟ್ ಅಂಡ್ ವೈ ದಿ ಎವಿಡೆನ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸಮ್ ಸಸ್ಪಿಷನ್, ಗ್ರೇವ್ ಸಸ್ಪಿಷನ್. ಈಗ ಡೌಟು ಸ್ವಲ್ಪ ಜಾಸ್ತಿ ಇದ್ರೆ ಡಿಸ್ಚಾರ್ಜ್ ಇಲ್ಲ. ಡೌಟ್ ಏನು ಇಲ್ಲ ಅಂದ್ರೆ ಡಿಸ್ಚಾರ್ಜ್ ಇದೆ ಅನ್ನೋದು ಕೂಡ ಪ್ರಫುಲ್ಲ ಕುಮಾರ್ ಕೇಸಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಅಂದ್ರೆ ಸರ್, ಈ ಒಂದು ಪ್ರಕರಣದಲ್ಲಿ ಇವರು ಭಾಗಿಯಾಗಿಲ್ಲ ಅಂತ ಈ ಒಂದು ಡಿಸ್ಚಾರ್ಜ್ ಓಕೆ ಆದ್ರೆ? ಹೌದೌದು. ಈಗ ಈ ಕೇಸು ಒಂದು 10 ವಾಲ್ಯೂಮ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ವಿಟ್ನೆಸ್ಗಳು ಇದ್ದಾರೆ, ತಜ್ಞರುಗಳು ಇದ್ದಾರೆ, ಡಿಜಿಟಲ್ ಎವಿಡೆನ್ಸ್ ಇದೆ, ಡಿಎನ್ಎ ಎವಿಡೆನ್ಸ್ ಇದೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇದೆ, ಕಾಲ್ ಡೀಟೇಲ್ ರೆಕಾರ್ಡ್ಸ್ ಇದೆ, ಟವರ್ ಡಂಪ್ ಮೆಟೀರಿಯಲ್ಸ್ ಇದೆ. ಸೊ ಇದನ್ನ ಏನೂ ಇಲ್ಲ ಅಂದ್ ಹೆಂಗ್ ವಾದ ಮಾಡಕ್ಕಾಗತ್ತೆ? ಅದು ಅಪ್ಲಿಕೇಶನ್ ಏನಕ್ಕೆ ಹಾಕಿದ್ದಾರೆ ನನ್ಗೆ ಗೊತ್ತಿಲ್ಲ. ಹಂಗಾಗತ್ತಾ ಅಂದ್ರೆ ಇಲ್ಲ. ಈಗ ಆರೋಪಿಗಳು ಡಿಸ್ಚಾರ್ಜ್ ಸಂದರ್ಭದಲ್ಲಿ, ಡಿಸ್ಚಾರ್ಜ್ ಸಂದರ್ಭದಲ್ಲಿ ಅವ್ರು ಯಾವುದೇ ದಾಖಲಾತಿ ಕೊಡಕ್ಕೆ ಅವಕಾಶ ಇಲ್ಲ ಅಂದು ಕೂಡ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಮಾಡಿದೆ. ಸೊ ಈ ಕೇಸಲ್ಲಿ ಪ್ರೈಮಾ ಫೇಸಿ ಕೇಸ್ ಮೇಲ್ನೋಟಕ್ಕೆ ಇವ್ರಿಗೂ ಈ ಕೃತ್ಯಕ್ಕೆ ಸಂಬಂಧ ಇಲ್ವೋ ಅನ್ನೋದನ್ನ ನೋಡಬೇಕು. ಮೇಲ್ನೋಟಕ್ಕೆ ಸುಮಾರು 10 ವಾಲ್ಯೂಮ್ಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಕೆಲವರದು ಅಪ್ಲಿಕೇಶನ್ ಹಾಕಿದ್ದಾರೆ, ಅದೇ ನ್ಯಾಯಾಲಯದಲ್ಲಿ ಅದನ್ನ ತಳ್ಳಾಕಿದ್ದಾರೆ. ಸೊ ತಳ್ಳಾಕಿದ ಮೇಲೆ ಬೇರೆಯವ್ರಿಗೆ ಡಿಸ್ಚಾರ್ಜ್ ಸಿಗುತ್ತಾ? ದರ್ಶನ್ ಅವರು ಹಾಕಿದ್ದಾರೆ ಸರ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಏನಾದ್ರು ಅಂತ? ಅವರು ಹಾಕಿದ್ದಾರೆ, ದರ್ಶನ್ ಅವರು ಹಾಕಿದ್ದಾರೆ. ಆದ್ರೆ ಬೇರೆ ಆರೋಪಿಗಳು ಹಾಕಿದ್ದಾರೆ, ಅದನ್ನು ತಳ್ಳಾಕಿದ್ದಾರೆ. ಇದು ಏನಾಗುತ್ತೆ ಅಂದ್ರೆ ಅನುಕೂಲ ಅಂದ್ರೆ ಅವ್ರು ಡಿಸ್ಚಾರ್ಜ್ ಆಗ್ಬೇಕು. ಅದು ಸಾಧ್ಯತೆ 99.99% ಇಲ್ಲ. ಸರ್ ಹೇಗೆ ಸರ್ ಮುಂದಿನ ಹಾದಿ ಹೇಗೆ ದರ್ಶನ್ ಅವ್ರದ್ದು ಅಂತ? ದರ್ಶನ್ ಮತ್ತು ಪವಿತ್ರ ಗೌಡದು ಮತ್ತು ಉಳಿದ ಆರೋಪಿಗಳದು? ಅದೇ ಈಗ 17 ಜನ ಆರೋಪಿಗಳಿದ್ದಾರೆ. ಈಗ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಏನ್ ಹೇಳಿದ್ರಂದ್ರೆ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಟ್ರಯಲ್ ನಡೆಸಬೇಕು ಎಂದು ಹೇಳಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ, ಒಬ್ಬರು ಬಿಟ್ರೆ ಇನ್ನೊಬ್ಬರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ಅದು ಅವ್ರ ಹಕ್ಕು. ಸೊ ಇದು ಒಂದಾಗಿ ಆಗ್ತಾ ಇದ್ರೆ ಅಂದ್ರೆ ಎಲ್ಲಾ ಡಿಸ್ಚಾರ್ಜ್ ಅಪ್ಲಿಕೇಶನ್
ಪರಿಗಣಿಸಿ ಅದ್ರ ಮೇಲೆ ಆದೇಶ ಮಾಡದೆ ನೆಕ್ಸ್ಟ್ ಸ್ಟೇಜಿಗೆ ಹೋಗೋಕ್ಕೂ ಬರೋದಿಲ್ಲ. ಓಕೆ. ಅಂದ್ರೆ ಡಿಲೇ ಆಗ್ತಾ ಇದೆ. ಈಗ ಒಂದು 10 ದಿವಸ ಡಿಲೇ ಆದ್ರೆ ಏನರ್ಥ? 10 ದಿವಸ ಇವರು ಜೈಲಲ್ಲಿ ಇರಬೇಕು. 5 ತಿಂಗಳು ಡಿಲೇ ಆದ್ರೆ ಏನರ್ಥ? 5 ತಿಂಗಳು ಜೈಲಲ್ಲಿ ಇರಬೇಕು. ಅಪ್ಲಿಕೇಶನ್ ಎಷ್ಟಾಗ್ತಾರೋ ಅಷ್ಟು ಇವರು ಜೈಲಲ್ಲಿ ಇರಬೇಕಾಗುತ್ತೆ. ಹೌದು, ಡಿಲೇ ಆಗುತ್ತೆ. ಸೊ ಇವ್ರನ್ನ ಒಳಗಡೆ ಇಟ್ರೆ ಅಪ್ಲಿಕೇಶನ್ ಹಾಕೋರ್ಗೆ ಏನು ಅದರಿಂದ ಬೆನಿಫಿಟ್ ಆಗುತ್ತೆ? ನೀವು ಅವ್ರನ್ನೇ ಕೇಳಬೇಕು. ನಾನು ಹೇಳಿದ್ರೆ ತಪ್ಪಾಗುತ್ತೆ. ಎಸ್ ಸರ್, ಇದಿಷ್ಟು ಹಿರಿಯ ವಕೀಲರಾದ ಬಾಲನವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.